ನನ್ನ ಮಿತ್ರರೇ, ನಾನು ನಿಮಗೆ ಒಂದು ಮುಖ್ಯವಾದ ಕಾನ್ಸೆಪ್ಟ್ ಮೂಲಕ ತಿಳಿಸಲು ಬಂದಿದ್ದೇನೆ. ಅದು ಏನು ಅಂದರೆ ರಾಬರಿ, ಅಂದರೆ ದರೋಡೆ ಅಂತಾನೂ ಅಂದ್ಕೊಳ್ಬೋದು. ಈ ದರೋಡೆ ಬಗ್ಗೆ ಯಾಕಪ್ಪ ನಿಮ್ಮ ಮುಂದೆ ಹೇಳತ್ತಿದ್ದೀನಿ ಅಂದರೆ, ಇವಾಗಿನ ಜನರು ದುಡಿದು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡೋದಕ್ಕೆ ಆಗಲಾರ್ದೆ ಆದಷ್ಟು ಬೇಗನೆ ಶ್ರೀಮಂತರಾಗಬೇಕೆಂಬ ದುರಾಸೆಯಿಂದ ಅವರು ದರೋಡೆ ಮತ್ತು ಕಳ್ಳತನವೆಂಬ ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು, ದಂಡುಪಳ್ಳಿ ಗ್ಯಾಂಗ್ ಅಂತ ಇತ್ತು. ಮತ್ತೆ ಆ ಗ್ಯಾಂಗ್ ಮಾಡಿರುವ ಅದೆಷ್ಟೋ ದರೋಡೆಗಳು, ಅದೆಷ್ಟು ಕೊಲೆಗಳು. ಆ ಗ್ಯಾಂಗ್ ಇವಾಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜೈಲಲ್ಲಿ ತಾವು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಿದೆ. ಯಾವುದೇ ದರೋಡೆಕೋರರ ಮನಸ್ಸು ಮೃದುವಾಗಿರೋದಿಲ್ಲ, ಬದಲಿಗೆ ಮೃಗವಾಗಿರುತ್ತೆ. ನೀವು ಕೇಳಿರ್ಬೋದು, ಹೊರ ರಾಜ್ಯದ ದರೋಡೆಕೋರರು ನಮ್ಮ ಕರ್ನಾಟಕದ ಎಷ್ಟೋ ಊರಲ್ಲಿ ಕಳ್ಳತನ ಮಾಡಿ, ಕೊಲೆ ಮಾಡಿ ತಪ್ಪಿಸ್ಕೊಂಡ ಉದಾಹರಣೆಯೂ ಉಂಟು. ಆದ್ದರಿಂದ ಆದಷ್ಟು ಈ ದರೋಡೆಕೋರರ ಕೃತ್ಯದಿಂದ ತಪ್ಪಿಸ್ಕೊಳ್ಳಲು ತಾವು ಜಾಗರೂಕತೆಯಿಂದಿರಬೇಕು. ನೀವು ನಿಮ್ಮ ಮನೆಯಿಂದ ಬೇರೆ ಊರಿಗೆ ಅಥವಾ ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ದರೆ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ತಿಳಿಸಿ. ಅಥವಾ ನಿಮಗೆ ಪೊಲೀಸ್ ಸ್ಟೇಷನ್ಗೆ ಹೋಗಲು ಆಗದಿದ್ದರೆ 112 ಅಂತ ನಿಮ್ಮ ಮೊಬೈಲ್ನಿಂದ ಡಯಲ್ ಮಾಡಿ ಸಂಬಂಧಪಟ್ಟ ಪೊಲೀಸ್ ಆಫೀಸರ್ಗೆ ಮಾಹಿತಿ ತಿಳಿಸಿ. ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿರುತ್ತದೆ. ಯಾವುದೇ ಸಮಯದಲ್ಲೂ ನಿಮಗೆ ಸಹಾಯ ಮಾಡುತ್ತದೆ. ಕರ್ನಾಟಕ ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ ಅಂತ ಜನರಿಗೆ ತಿಳಿಸಲು ಕರ್ನಾಟಕ ರಾಜ್ಯ ಪೊಲೀಸ್ ಹಲವಾರು ಪ್ರಯತ್ನಗಳನ್ನು ಮಾಡಿದೆ.